ಅಣ್ಣ ಇದನ್ನ ಟೋಕನ್ ಅಡ್ವಾನ್ಸ್ ಅಂತ ಇಟ್ಕೊಳ್ಳಿ, ಹಂಗೆ ಬಾಡಿಗೆ ಸ್ವಲ್ಪ ಕಮ್ಮಿ ಮಾಡಿದ್ರೆ ನಮಗೂ ಸ್ವಲ್ಪ ಸಹಾಯ ಆಯ್ತಿತ್ತು. ಸರಿನಮ್ಮ, ನೀವು ಹೇಳಿದಕ್ಕಿಂತ 1,000 ಕಡಿಮೆ ಕೊಡಿ. ನೀವು ಬದುಕು ಕಟ್ಕೊಳ್ಳೋದಕ್ಕೆ ನಮ್ಮ ಕಡೆಯಿಂದ ಸಹಾಯ ಆಗುತ್ತೆ ಅಂದ ಒಂದು ಆಗ್ಲಿ. ಸರಿ ಅಣ್ಣ, ಇನ್ ಮಿಕ್ಕಿದ್ದು ಅಡ್ವಾನ್ಸ್ ದುಡ್ಡೇನೈತೆ ಅದನ್ನ ನಾಳೆ ತಂದ್ಕೊಡ್ತೀನಿ. ಅಣ್ಣ ಕೀ. ಸರಿನಮ್ಮ, ಆಯ್ತು. ನನಗೊಂಚೂರು ಕೆಲಸ ಇದೆ, ಬರ್ತೀನಿ. ಆಯ್ತಣ್ಣ. ಫಾದರು. ಹಲೋ, ಹೇಳಿ ಫಾದರ್. ಮೇಡಮ್ಮ, ವೆಂಕಿ ಅವ್ರ ತಾಯಿ ಫೋಟೋ ಕೇಳಿದ್ನಲ್ಲ, ಅದೀಗ ಸಿಕ್ಕಿದೆ. ಚರ್ಚ್ ಹತ್ರ ಬನ್ನಿ. ಹೌದಾ? ಸರಿ ಫಾದರ್, ನಾವ್ ಇವಾಗ್ಲೇ ಬರ್ತೀವಿ. ಸರಿನಮ್ಮ. ವೆಂಕಿ, ನೀನು ಫಾದರ್ ಹತ್ರ ನಿಮ್ಮ ಅಮ್ಮನ ಫೋಟೋ ಕೇಳಿದ್ಯಲ್ಲ, ಅದು ಸಿಕ್ತಂತೆ. ಇವಾಗ್ಲೇ ಬನ್ನಿ, ಕೊಡ್ತೀನಿ ಅಂದ್ರು. ಬಾ ಹೋಗೋಣ. ಫಾದರ್, ಅವರು ಪ್ರೇಯರ್ ಅಲ್ಲಿ ಇದ್ದಾರೆ, ನೀವು ಕೂತ್ಕೊಳ್ಳಿ, ನಾನು ಅವ್ರನ್ನ ಕರಿತೀನಿ. ಅಮ್ಮನ ಫೋಟೋ ನೋಡೋಕ್ಕೆ ತುಂಬಾ ಕಾತರ ಆಗ್ತಿದ್ಯಾ? ಇಲ್ಲಿ ನೋಡು, ನಿನಗೆ ನಿಮ್ಮ ಅಮ್ಮನ ಫೋಟೋ ನೋಡೋದಕ್ಕೆ ಎಷ್ಟು ಕಾತರ ಇದೆಯೋ ಅದಕ್ಕಿಂತ ಜಾಸ್ತಿ ಕಾತರ ನನಗಿದೆ. ಯಾಕೆ ಗೊತ್ತಾ? ಇಷ್ಟು ಒಳ್ಳೆ ಹುಡುಗನಿಗೆ ಜನ್ಮ ಕೊಟ್ಟಿದ್ದಾರಲ್ಲ, ಅವ್ರನ್ನ ಆದಷ್ಟು ಬೇಗ ನೋಡಬೇಕು. ವೆಂಕಿ, ನಿನ್ನ ಮುಖದಲ್ಲಿರೋ ಖುಷಿ ನೋಡ್ತಾ ಇದ್ರೇ ಗೊತ್ತಾಗತ್ತೆ ನಿಮ್ಮ ತಾಯಿ ಫೋಟೋ ನೋಡೋದಕ್ಕೆ ಅದೆಷ್ಟು ಕಾತಿರೋದ್ರಿಂದ ಕಾಯ್ತಾ ಇದೆಯಾ ಅಂತ. ಇನ್ನೂ ನಿನಗೆ ಹೆಚ್ಚು ಕಾಯಿಸಲ್ಲ. ಇವಳಿಗೇನೂ ಆಗೋದಿಲ್ಲ, ನೀವು ಸಮಾಧಾನವಾಗಿರಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬರುತ್ತೆ ಸಿದ್ದು, ಆದ್ರೆ ಇಷ್ಟಕ್ಕೆಲ್ಲ ನಾನೇ ಕಾರಣ ಅಂತ ಅತ್ತೆ ಮಾವ ನಿಮ್ಮಣ್ಣ ತಪ್ಪು ತಿಳ್ಕೊಳಲ್ವಾ? ಅವಳು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಎಷ್ಟು ಹೇಳ್ದೆ ಗೊತ್ತಾ, ಬೇಡ ಬೇಡ ಅಂತ. ನಾನು ನಿನ್ ಜೊತೆಗೆ ಬರ್ತೀನಿ ಅಂತ ಹೇಳಿದ್ರೆ ನನ್ನ ಮಾತು ಕೇಳ್ದೆ ನಾನೊಬ್ಳೇ ಹೋಗ್ಬೇಕು, ನನಗೆ ಅಡ್ಡ ಬರಬೇಡಿ ಅಂತ ಹೊಟ್ಟೆ ಹೋದ್ಲು. ಆದ್ರೂ ನನ್ನ ಮನ್ಸು ತಡಿಲಾರ್ದೆ ಅವಳಿರೋ ಜಾಗಕ್ಕೆ ಹೋಗಿ ನೋಡಿದ್ರೆ ಇಷ್ಟೆಲ್ಲ ಆಗೋಗಿದೆ ಸಿದ್ದು. ಅಂದಮೇಲೆ ಅವಳನ್ನ ಆಚೆ ಕಳ್ಸಿದ್ ನಂದೇ ತಪ್ಪಲ್ವಾ? ಅವ್ರು ನನ್ನ ಪ್ರಶ್ನೆ ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡ್ಲಿ ಸಿದ್ದು? ಅದಕ್ಕೆ ಯಾಕೆ ನೀವೆಲ್ಲ ಹಿಂಗೆ ಯೋಚನೆ ಮಾಡ್ತಿದ್ದೀರಾ? ನೀವು ತಡೆಯೋ ಪ್ರಯತ್ನ ಮಾಡಿದ್ಮೇಲೆ ಅವಳು ಆಚೆ ಹೋಗಿದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ನೀವೇಗಾಗ್ತೀರಾ? ನೋಡಿ, ಅಣ್ಣನ ಹತ್ರ ನಾನು ಮಾತಾಡ್ತೀನಿ, ನೀವು ಸಮಾಧಾನವಾಗಿರಿ. ಇಲ್ಲ ಸಿದ್ದು, ಮನೆ ಮಗಳಿಗೆ ಹೀಗೆಲ್ಲ ಆಗಿದೆ ಅಂತ ಗೊತ್ತಾದ್ರೆ ನಿಮ್ಮಣ್ಣ ಸುಮ್ಮನೆ ಇರ್ತಾರ ಹೇಳು?